ಮುಂದಿನ ಬೆಳವಣಿಗೆಗಳೇನು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರಪತಿ ಎಂಟ್ರಿ ಕೂಡ ಆಗುವಂಥ ಸಾಧ್ಯತೆಗಳಿದೆ. ಕೈ ನಾಯಕ ರಮೇಶ್ ಬಾಬು ಏನು ದೂರನ್ನು ಕೊಟ್ಟಿದ್ರು ರಾಷ್ಟ್ರಪತಿಯವರ ತನಕ, ಆ ದೂರಿಗೆ ಸಂಬಂಧಪಟ್ಟಂಗೆ ರಾಷ್ಟ್ರಪತಿಗಳ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೆ ರಾಷ್ಟ್ರಪತಿ ಭವನದಿಂದ ಪತ್ರ ಬಂದಿದೆ. ವೆರಿ ಇಂಟ್ರೆಸ್ಟಿಂಗ್. ಸಿಎಂ ವಿರುದ್ಧ ಏನು ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಮೇಶ್ ಬಾಬು, ಕಾಂಗ್ರೆಸ್ನ ನಾಯಕರು ರಮೇಶ್ ಬಾಬು ರಾಷ್ಟ್ರಪತಿಗಳ ತನಕ ಏನು ತೆಗೆದುಕೊಂಡು ಹೋಗಿದ್ರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪತ್ರ ಬಂದಿದೆ. ಅಂದರೆ ರಾಷ್ಟ್ರಪತಿ ಭವನದಿಂದ ಕೈ ನಾಯಕ ರಮೇಶ್ ಬಾಬು ದೂರಿಗೆ ಪ್ರತಿಕ್ರಿಯೆ ಬಂದಿದೆ. ರಾಷ್ಟ್ರಪತಿಗಳ ಕಾರ್ಯದರ್ಶಿ ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರ ಬರೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೆ ರಾಷ್ಟ್ರಪತಿ ಭವನದಿಂದ ಬಂದಿರುವಂಥ ಪತ್ರ, ಆ ಪತ್ರದ ಒಕ್ಕಣಿಕೆಯನ್ನು ನಿಮಗೆ ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರ ವಿವರಗಳನ್ನು ನಾವು ಸ್ವಲ್ಪ ಹೊತ್ತಿಗೆ ಕೊಡ್ತೀವಿ. ಅದು ಹಿಂದಿಯಲ್ಲಿದೆ. ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತೀವಿ. ಅಂದರೆ ಇದು ಕೇಸ್ ಒಂದು ಲೆಕ್ಕದಲ್ಲಿ ಏನು ಅಂದರೆ ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ಯಾವಾಗ ರಮೇಶ್ ಬಾಬು ಇದಕ್ಕೆ ಸಂಬಂಧಪಟ್ಟಂಗೆ ದೂರು ಕೊಟ್ಟರಲ್ಲ ರಾಷ್ಟ್ರಪತಿಗಳಿಗೆ, ರಾಷ್ಟ್ರಪತಿ ಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮುಂದೆ ಏನು, ಇವತ್ತು ಕೋರ್ಟಲ್ಲಿ ಒಂದು ಕಡೆಗೆ ವಿಚಾರಣೆ, ಇವತ್ತು ವಾದ ಪ್ರತಿವಾದವನ್ನು ಆಲಿಸುವಂಥದ್ದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ರಾಜಭವನ ಚಲೋ, ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ಸಿನ ಸಮರ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತಂತೂ ರಾಜ್ಯಪಾಲರ ವಿರುದ್ಧ ಕೈ ನಾಯಕರು ಅಕ್ಷರಶಃ ಸಮರ ಸಾರಿದ್ದಾರೆ. DCM ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇದೆಲ್ಲದರ ಜೊತೆಗೆ ರಾಷ್ಟ್ರಪತಿ ಭವನದಿಂದ ಮುಖ್ಯ ಕಾರ್ಯದರ್ಶಿಗೆ ಬಂದಿರುವಂಥ ಪತ್ರ ವೆರಿ ಇಂಪಾರ್ಟೆಂಟ್ಲಿ. ಹಾಗಾದರೆ ಮುಂದೆ ಏನು ಅನ್ನುವಂಥದ್ದು CM ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ರಮೇಶ್ ತುಂಬ ಸಂಗತಿಗಳನ್ನು ಹೇಳ್ತಾ ಇದ್ರು. ಎಲ್ಲೆಲ್ಲಿ ಯಾವ್ಯಾವ ಇನ್ಸಿಡೆಂಟ್ಗಳಾಗಿದ್ವು ಈ ರೀತಿ, ಅದನ್ನು ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಉಲ್ಲೇಖಿಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ರಮೇಶ್ ಹೇಳ್ತಾ ಇದ್ರು. ಈಗ ರಾಷ್ಟ್ರಪತಿಗಳ ಕಾರ್ಯದರ್ಶಿಯಿಂದ ಪತ್ರ ಕೂಡ ಬಂದಿದೆ. ಓಕೆ, ರಮೇಶ್ ಅವ್ರ ಜೊತೆ ನಾನು ಮಾತಾಡ್ತೀನಿ. ರಮೇಶ್, ನೀವು ಹಾಗೆ ಸಂಪರ್ಕದಲ್ಲಿರಿ, ನೀವು ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮಿಂದ ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು. ಈಗ ಹಾಗಾದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ರಾಷ್ಟ್ರಪತಿಗಳ ಎಂಟ್ರಿ ಆಗ್ತಾ ಇದೆ. ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಇದೆಲ್ಲದರ ಜೊತೆಗೆ ದೂರಿನ ಬಗ್ಗೆ ಸೂಕ್ತವಾಗಿ ಗಮನ ಹರಿಸಲು ಸೂಚನೆ ಕೊಡಲಾಗಿದೆ. ರಮೇಶ್ ಬಾಬು ದೂರಿನ ಬಗ್ಗೆ ಗಮನ ಹರಿಸಿ ದೂರುದಾರರಿಗೆ ನೇರವಾಗಿ ಮಾಹಿತಿ ನೀಡಲಿಕ್ಕೆ ಸೂಚನೆ ಕೊಡಲಾಗಿದೆ. ರಾಷ್ಟ್ರಪತಿ ಭವನಕ್ಕೆ ಪರೇಡ್ ಹೋಗಿ ಕಾಂಗ್ರೆಸ್ ಏನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರ ಗಮನ ಸೆಳೆದಿತ್ತು. ಪ್ರಾಸಿಕ್ಯೂಷನ್ ವಿಚಾರ ರಾಷ್ಟ್ರಪತಿ ಭವನವನ್ನು ತಲುಪಿರೋದು. ರಾಜೇಶ್ ವರ್ಮಾ ಅವರು ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿದ್ದಾರೆ. ರಾಷ್ಟ್ರಪತಿಗಳ ಕಾರ್ಯದರ್ಶಿ ರಾಜೇಶ್ ವರ್ಮಾ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಗಮನ ಹರಿಸಿ ಅನ್ನುವಂಥ ಒಕ್ಕಣಿಕೆ ಇದೆ ಅದರಲ್ಲಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಸಾಕಷ್ಟು ಸಂಗತಿಗಳನ್ನು ಬೆಳಗಿನಿಂದ ಮಾತಾಡ್ತಾ ಇದ್ದೀವಿ. ಈಗ ಅದರ ಮುಂದುವರೆದ ಭಾಗ ಈಗ ಒಂದು ಕಡೆಗೆ ಕೋರ್ಟ್ನಲ್ಲಿ ಈಗ ವಾದ ಮಂಡನೆ ಶುರುವಾಗ್ತಾ ಇದೆ 10ವರೆಗೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂತಂದರೆ ಕಾಂಗ್ರೆಸ್ ಇಲ್ಲಿಂದ ರಾಜಭವನ ಚಲೋ ಕೂಡ ಶುರು ಮಾಡಿದೆ. ಈಗ ರಾಷ್ಟ್ರಪತಿಗಳ ಅಂಗಳವನ್ನು ಏನು ತಲುಪಿತ್ತು ಅಲ್ಲಿಂದ ಒಂದು ಪತ್ರ ಕೂಡ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಗಮನ ಹರಿಸಿ ಅನ್ನುವಂಥ ಒಕ್ಕಣಿಕೆ ಇರುವಂಥ ಪತ್ರ ಏನು ನಡೀತಾ ಇದೆ? ರಂಗನಾಥ್, ಈಗಾಗಲೇ ರಾಜ್ಯ ಸರ್ಕಾರ ವರ್ಸಸ್ ರಾಜಭವನ ಎಂಬಂತ ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾ ಇದಾವೆ. ಇದಕ್ಕೆ ಹೊಸ ಹೊಸ ತಿರುವು ಕೂಡ ಸಿಗ್ತಾ ಇದೆ. ಇವತ್ತು ಕಾಂಗ್ರೆಸ್ನ ನಾಯಕರು, ಶಾಸಕರು, ಸಚಿವರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ರಾಜಭವನ ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಿಂದ ರಾಜಭವನಕ್ಕೆ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಮಧ್ಯೆ ಇದೀಗ ರಾಷ್ಟ್ರಪತಿಗಳು ಕೂಡ ಈ ಪ್ರಕರಣದಲ್ಲಿ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಎಂಟ್ರಿ ಆಗುವಂತಹ ಸಾಧ್ಯತೆಗಳ ಬಗ್ಗೆ ಹೆಚ್ಚಿನ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಈಗಾಗಲೇ ಕಾಂಗ್ರೆಸ್ ನಾಯಕರಾಗಿದ್ದಂತಹ ಮಾಜಿ MLC ರಮೇಶ್ ಬಾಬು ಅವರು ರಾಷ್ಟ್ರಪತಿಗಳಿಗೂ ಕೂಡ ಒಂದು ದೂರನ್ನ ಸಲ್ಲಿಕೆಯನ್ನ ಮಾಡಿದ್ರು. ರಾಜ್ಯಪಾಲರು ಪಕ್ಷಪಾತಿ ಧೋರಣೆಯಿಂದ ನಡೆದುಕೊಳ್ತಾ ಇದ್ದಾರೆ, ಅವ್ರನ್ನ ವಾಪಸ್ ಕರೆಸ್ಕೊಳ್ಬೇಕು ಮತ್ತು CM ಸಿದ್ದರಾಮಯ್ಯ ಅವರ ವಿರುದ್ಧ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅನ್ನ ವಾಪಸ್ ಪಡೆಯೋದಕ್ಕೆ ನಿರ್ದೇಶನವನ್ನ ರಾಷ್ಟ್ರಪತಿಗಳು ರಾಜ್ಯಪಾಲರಿಗೆ ನೀಡಬೇಕು ಅನ್ನುವಂತಹ ಒಂದು ದೂರನ್ನ ಸಲ್ಲಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಷ್ಟ್ರಪತಿಗಳ ಕಚೇರಿಯಿಂದ ಪ್ರತಿಕ್ರಿಯೆ ಬಂದಿದೆ. ನೇರವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈ ಒಂದು ಪತ್ರವನ್ನ ರವಾನೆ ಮಾಡಲಾಗಿದೆ. ರಾಷ್ಟ್ರಪತಿಗಳ ಕಾರ್ಯದರ್ಶಿಗಳು ನೇರವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ದೂರುದಾರ
ಮತದಾರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ದೂರಿಗೆ ಸಂಬಂಧಪಟ್ಟ ಹಾಗೆ ನೇರವಾಗಿ ಗಮನ ಹರಿಸಿ ಪ್ರತಿಕ್ರಿಯೆಯನ್ನ ಕೊಡಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ದೆಹಲಿಯ ಮಟ್ಟಕ್ಕೂ ಕೊಂಡೊಯ್ದು ರಾಷ್ಟ್ರಪತಿಗಳ ಭವನಕ್ಕೂ ಕೂಡ ರಾಜ್ಯಪಾಲರ ವಿರುದ್ಧ ನಿರ್ಣಯವನ್ನ ಮಂಡಿಸೋದಕ್ಕೆ ಮತ್ತು ರಾಜ್ಯಪಾಲರ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನುವಂತ ಅಂಶವನ್ನ ಪ್ರಸ್ತಾಪ ಮಾಡೋದಕ್ಕೆ ಒಂದಷ್ಟು ಚರ್ಚೆಗಳನ್ನ ನಡೆಸ್ತಾ ಇದೆ. ನೇರವಾಗಿ ಶಾಸಕರು ಮತ್ತು ಸಚಿವರು ದೆಹಲಿಗೆ ತೆರಳಿ ರಾಷ್ಟ್ರಪತಿಗಳ ಮುಂದೆಯೇ ನೇರವಾಗಿ ಅಹವಾಲನ್ನು ಸಲ್ಲಿಸಬೇಕು, ರಾಜ್ಯಪಾಲರ ವಿರುದ್ಧ ತಮಗೆ ವಿಶ್ವಾಸ ಇಲ್ಲ ಅನ್ನುವಂತ ಅಂಶವನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂತ ಒಂದಷ್ಟು ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. ಈ ಚರ್ಚೆಯ ಹಂತದಲ್ಲಿಯೇ ಇದೀಗ ನೇರವಾಗಿ ರಾಷ್ಟ್ರಪತಿ ಭವನದಿಂದಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬಂದಿರುವಂತಹ ಸೂಚನೆಗಳನ್ನ ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ನಾಯಕರಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಂತಾಗ್ತಾ ಇದೆ. ಮೊನ್ನೆ ನಡೆದಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಕೂಡ ನಾವು ದೆಹಲಿ ಚಲೋ ಮಾಡಿ ರಾಷ್ಟ್ರಪತಿಗಳಿಗೆ ನೇರವಾಗಿ ರಾಜ್ಯಪಾಲರ ವಿರುದ್ಧ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂತ ವಿಚಾರವನ್ನ ಹಲವಾರು ಮಂದಿ ಶಾಸಕರು ವ್ಯಕ್ತಪಡಿಸಿದ್ರು. ಬಹುತೇಕ ಇವತ್ತು ರಾಷ್ಟ್ರಪತಿಗಳಿಂದ ಬಂದಿರುವಂತಹ ಪ್ರತಿಕ್ರಿಯೆ ಆ ಒಂದು ನಿರ್ಧಾರಗಳಿಗೆ ಹೆಚ್ಚು ಮನ್ನಣೆ ಕೊಟ್ಟಂತೆ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಿ ರಾಷ್ಟ್ರಪತಿಗಳ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಣಯವನ್ನ ಕೈಗೊಳ್ಳಬಹುದು. ಸದ್ಯಕ್ಕಂತೂ ಇವತ್ತು ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಶಾಸಕರು ಸಚಿವರು ಜಮಾಯಿಸಿ ಇಲ್ಲಿಂದ ರಾಜಭವನ ಚಲೋ ಮಾಡಿ ರಾಜ್ಯಪಾಲರಿಗೆ ಒಂದಷ್ಟು ಮನವಿಗಳನ್ನ ಸಲ್ಲಿಸ್ತಾರೆ. ಯಾವ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗಳನ್ನ ರಾಜ್ಯಪಾಲರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅವೆಲ್ಲವನ್ನು ಕೂಡ ತಕ್ಷಣಕ್ಕೆ ಅನುಮತಿಯನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ಲಿಕ್ಕಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.